ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲೇ ಚಂಪಿ, ಎಷ್ಟೊತ್ತೆ ಬೇಗ ತತ್ತಾರೆ ಅಂತ ಇರ್ತಾಳೆ ಅಜ್ಜಮ್ಮ. ಚಂಪ ಟವಲ್ ಎತ್ಕೊಬಂದು ಕೊಡ್ತಾಳೆ. ಅಜ್ಜಮ್ಮ ಟವಲ್ನಿಂದ ಮುಖ ಮತ್ತು ತಲೆ ಎಲ್ಲ ಒರೆಸ್ತಿರ್ತಾಳೆ ವಿದ್ಯಾಗೆ. ನೋಡು ಎಷ್ಟೊಂದು ಒದ್ದೆ ಮಾಡ್ಕೊಬಂದಿದ್ಯಾ. ಲೇ ಚಂಪಿ, ಹೋಗು, ಸಾಂಬ್ರಾಣಿನ ಸಿದ್ಧ ಮಾಡ್ಕೊಂಡು ತಗೊಂಬ ಹೋಗು ಅಂತ ಅಜ್ಜಮ್ಮ ಹೇಳಿ ಕಳಿಸ್ತಾಳೆ ಚಂಪನ. ಚಂಪಾ ತಗೊಂಡ್ಬರ್ತಾಳೆ ಸಾಂಬ್ರಾಣಿನ. ಅಮ್ಮಮ್ಮ ಅಂತಾಳೆ. ಕೊಡಿಲ್ಲ ಅಂತೇಳಿ ವಿದ್ಯಾ ಕೂದಲಿಗೆಲ್ಲ ಸಾಂಬ್ರಾಣಿ ಹಿಡಿಸ್ತಾ ಇರ್ತಾಳೆ ಅಜ್ಜಮ್ಮ. ವಿದ್ಯಾ ಕೊಟ ಸಾಕ್ತಾಳೆ. ಅದಕ್ಕೆ ನೋಡು, ದೊಡ್ಡದಾಗಿ ನನಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ದೆ, ಈಗ ನೆಗಡಿ ಶೀತ ಎರಡೂ ಆಗೋಗೋದೆ ಅಂತ ಅಜ್ಜಮ್ಮ ಹೇಳ್ತಿರ್ತಾರೆ. ಅಮ್ಮಮ್ಮ, ಅದು ಮಳೆಯಲ್ಲಿ ನೆಂದಿರೋದಕ್ಕಾಗಿರೋದಲ್ಲ, ಸಾಂಬ್ರಾಣಿ ಆಗ್ತಾ ಇದ್ದೀರಲ್ವೇ ಅದಕ್ಕೆ ಆಟೆಯ ಅಂತ ವಿದ್ಯೆ ಹೇಳ್ತಾಳೆ. 3 ಎತ್ತೋಳು 6 ಎತ್ತೋಳಿಗೆ ಹೇಳ್ತಾ ಇದ್ಲಂತೆ. ಹಂಗೆ ನನ್ಗೆ ಹೇಳಕ್ ಬರಬೇಡ. ನೋಡು, ಸುಮ್ಕೆ ಕುತ್ಕೊಂಡು ಸಂದಾಗಿ ಹೊಗೆ ತಗೋಬೇಕು ನೀನು. ಆಮೇಲೆ ನಿನ್ನ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಿನ್ನ ಹೊಟ್ಟೆಲಿರೋ ಮಗುನ್ನು ಸಂದಾಕಿರೋದು ಅಂತ ಹೇಳಿ ಟವಲ್ಲು ಎಲ್ಲ ಗುಬ್ರ ಹಾಕಿ ಚೆನ್ನಾಗಿ ಸಾಂಬ್ರಾಣಿ ಎಲ್ಲ ಹಿಡಿಸ್ತಾ ಇರ್ತಾರೆ ವಿದ್ಯಾಗೆ ಅಜ್ಜಮ್ಮ. ಇತ್ತ ಭದ್ರ ಗಾಡಿ ಓಡಿಸ್ಕೊಂಡು ಮನೆ ಹತ್ರ ಬರ್ತಾನೆ. ಇತ್ತ ಅಜ್ಜಮ್ಮ ನೋಡ್ಬಿಟ್ಟು, ಓಹೋಹೋ ಸಾಹೇಬ್ರು ಬಂದ್ರು ಅನ್ಸುತ್ತೆ, ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು ಅಂತ ಅಜ್ಜಮ್ಮ ಹೇಳ್ತಾಳೆ. ಭದ್ರ ಬಂದು ಇವರು ಮಾಡ್ತಾ ಇರೋ ಸೇವೆನೆಲ್ಲ ನೋಡಿ, ಆಹಾಹಾ, ಕಾಗೆ ಮುದುಕಿ, ನೀನೇನು ಸಾಮಾನ್ಯದವಳಲ್ಲ ಬಿಡು ನೀನು ಅಂತ ಭದ್ರ ಹೇಳ್ತಾನೆ. ಏನ್ಲಾ ಅಂದೆ, ಏನೋ ಹಂಗೆ ಕೆಕ್ಕರ್ಸ್ಕೊಂಡು ನೋಡ್ತಾ ಇದೆಯಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ತಾವು ದೊಡ್ಡ ಗನಂದಾರಿ ಕೆಲಸ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ನೋಡ್ತಾ ಇದ್ದೀನಿ. ಅಮ್ಮಮ್ಮ, ದೊಡ್ಡಟ್ಟಿ ಯಜಮಾನಿಯಾಗಿ ಇಲ್ಲಿ ಬಂದು ಇವಳಿಗೆ ಸಂಭ್ರಣೆ ಹಾಕ್ಕೊಂಡು ಕುತ್ಕೊಂಡಿದ್ಯಲ್ಲ, ಇವಳು ನಾಚಿಕೆ ಆಗಲ್ವಾ ನಿನಗೆ ಅಂತ ಭದ್ರ ಕೇಳ್ತಾನೆ. ನನ್ನ ಮೊಮ್ಮಗಳ ಸೇವೆ ಮಾಡೋದಕ್ಕೆ ನನಗ್ಯಾಕ್ಲ ನಾಚಿಕೆ ಆಗಬೇಕು? ಅದೇನೋ ಹೇಳ್ಬಿಟ್ಟಿಯಲ್ಲ ದೊಡ್ಡಟ್ಟಿ ಅಂತ. ಆ ದೊಡ್ಡಟ್ಟಿ ವಂಶದ ಕುಡಿಯನ್ನ ಹೊಟ್ಟೆ ಒಳಗಡೆ ಒತ್ಕೊಂಡಿರೋ ಮುದ್ದು ಸೊಸೆ ಇವಳು ಅಂತ ಅಜ್ಜಮ್ಮ ಹೇಳ್ತಾಳೆ. ಕಾಗೆ ಮುದುಕಿ, ನಡ್ಸು, ಅದೆಷ್ಟು ದಿನ ಅಂತ ನಡೆಸ್ತೀಯ ಇದನ್ನೆಲ್ಲ ಅಂತ ನಾನು ನೋಡ್ತೀನಿ ಅಂತ ಭದ್ರ ಹೇಳ್ತಾನೆ. ನೋಡ್ಕೊಂಡ್ಲಿವಂತೆ ಹೋಗ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಆಡು, ನಿನ್ನ ಟೈಮು ಅದಕ್ಕೆ ಆಡ್ತಾ ಇದೀಯಾ, ನನ್ನ ಟೈಮ್ ಬರಲಿ, ಆಗ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಭದ್ರ ಹೇಳ್ತಿರ್ತಾನೆ. ಕೊಡು, ಅದೇನು ಕೊಡ್ತೀಯ ಅಂತ ನಾನು ನೋಡ್ತೀನಿ. ಹೋಗಲ್ಲೋ, ಕ್ಯಾಮೆ ನೋಡ್ಕೊ ಹೋಗೋ ಅಂತ ಅಜ್ಜಮ್ಮ ಹೇಳಿ ಸಾಂಬ್ರಾಣಿ ಹಿಡಿತಾ ಇರ್ತಾಳೆ ಮತ್ತೆ ವಿದ್ಯಾ ಕೂದಲಿಗೆ. ಇತ್ತ ಫಾಸ್ಟಾಗಿ ಓಡೋಗ್ತಾನೆ ಭದ್ರೇಗೌಡ. ಇತ್ತ ರಾಕೇಶ ಗೌಡ್ರೆ ಅಂತ ಬಂದು ಕಾಲು ಹಿಡ್ಕೊಬಿಡ್ತಾನೆ. ಏನ್ಲ ಮಾಡ್ತಾ ಇದೆಯಾ, ತಗಿಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಗೌಡ್ರೆ, ಗುಡಿಲಿರೋದು ಯಾರು ವರ ಕೊಡ್ತಾನೋ ಗೊತ್ತಿಲ್ಲ, ಆದರೆ ನಾನೇನು ಮಾಡ್ದೇನೆ ನೀವು ವರ ಕೊಟ್ಬಿಟ್ರಿ. ನನ್ನ ಪಾಲಿಗೆ ದೇವರು ಗೌಡ್ರೆ ನೀವು ಅಂತ ರಾಕೇಶ ಹೇಳ್ತಿರ್ತಾನೆ. ಯಾಕ್ಲಾ ದೊಡ್ಡ ಮಾತೆಲ್ಲ ಆಡ್ತೀಯಾ, ಬಿಡ್ಲಾ ಅಂತ ಶಿವರಾಮೇಗೌಡರು ಗದರ್ತಿರ್ತಾರೆ. ನಾನು ಚರ್ಮ ಸುಲಿದು ನಿಮಗೆ ಚಪ್ಪಲಿ ಮಾಡಿಕೊಟ್ರುವೆ ನಿಮ್ಮ ಋಣ ತೀರ್ಸೋಕ್ಕಾಗಕ್ಕಿಲ್ಲ ಗೌಡ್ರೆ ಅಂತ ರಾಕೇಶ್ ಹೇಳ್ತಿರ್ತಾನೆ. ನೀನು ಡ್ರೈವರ್ ಅಲ್ಲ, ನಮ್ಮ ಮಟ್ಟಿಲೂ ಒಬ್ಬ ನೀನು. ಅಲ್ಲ ಕಣ್ಲಾ, ನಿನ್ಗೇನಾದರೂ ಬೇಕು ಅಂದರೆ ನನ್ನ ಹತ್ರ ಕೇಳು ಅಂತ ಹೇಳಿದ್ದೆ ತಾನೇ, ಯಾಕ್ಲ ಕೇಳಲಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅದು ಗೌಡ್ರೆ ಅಂತಿರ್ತಾನೆ ರಾಕೇಶ. ಸರಿ, ಫಸ್ಟ್ ಎದ್ದೋಳ ಮೇಲೆ ಹೋಗ್ಲಿ ಬಿಡು, ಇನ್ಮೇಕಾದರೂ ನಿನ್ನ ಹತ್ರ ನಿಂದು ಏನೇ ಕಷ್ಟ ಇದ್ದರೂ ನನ್ನ ಹತ್ರ ಹೇಳ್ಕ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಯ್ತು ಗೌಡ್ರೆ ಅಂತಾನೆ ರಾಕೇಶ. ಈಗ ಹೆಂಗಿದ್ದಾಳೆ ನಿಮ್ಮವ್ವ ಅಂತ ಕೇಳ್ತಾರೆ ಗೌಡ್ರು. ನಿಮ್ಮ ದಯೆಯಿಂದ ಯಾವ ತೊಂದರೆ ಇಲ್ಲದೆ ಹುಷಾರಾಗವ್ರೆ, ಇವತ್ತನೆಯ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಅಂತ ಹೇಳವ್ರೆ ಡಾಕ್ಟ್ರು ಅಂತ ರಾಕೇಶ ಹೇಳ್ತಾನೆ. ಸರಿ, ಅಟ್ಟಿಗೆ ಬಂದಮೇಲೆ ನಿಮ್ಮವ್ವನ್ನ ಜೋಪಾನವಾಗಿ ನೋಡ್ಕೊ, ಏನಾದರೂ ಬೇಕು ಅಂದರೆ ನನ್ನ ಹತ್ರ ಕೇಳು, ಸಂಕೋಚ ಪಟ್ಕೋಬೇಡ ಕಣ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಮ್ಮವ್ವನ್ನ ನನಗುಳಿಸ್ಕೊಟ್ಟಿದ್ದೀರಿ, ಇನ್ಮೇಕೆ ಚೆಂದಾಗಿ ನೋಡ್ಕೊತೀನಿ ಗೌಡ್ರೆ ಅಂತ ರಾಕಿ ಹೇಳ್ತಾನೆ. ದಿಟ ಹೇಳ್ಬೇಕು ಅಂದರೆ ನಿಮ್ಮವನಿಗೆ ಆಪ್ರೇಷನ್ ಮಾಡಿಸೋದಕ್ಕೆ ಕಾರಣ ನಾನಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನನಗೆ ಅರ್ಥ ಆಗಲಿಲ್ಲ ಗೌಡ್ರೆ ಅಂತಾನೆ ರಾಕೇಶ. ನನ್ನ ಮಗಳು ಕಣ್ಮಣಿ ಹಿಂಗಾಗದೆ ಅಂತ ನೀನು ಬಂದು ನನ್ನ ಬಳಿ ಹೇಳಲಿಲ್ಲ. ಕೆಲಸದ ಒತ್ತಡದಲ್ಲಿ ನನಗೂ ಆ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ನನ್ನ ಮಗಳು ಬಂದು ಪರಿಸ್ಥಿತಿ ಹಿಂಗೈತೆ ಅಂತ ಹೇಳಿದ್ದಕ್ಕೇನೆ ನನಗೂ ಗೊತ್ತಾಗಿದ್ದು, ಇಲ್ಲದೆ ಹೋಗಿದ್ದಿದ್ರೆ ನಮಗೆಲ್ಲಿ ಗೊತ್ತಾಗ್ತಾ ಇತ್ತು. ಸರಿ, ಈ ವಿಚಾರವ ಬಿಡು, ಮನೆಗೆ ಬಂದಮೇಲೆ ನಿಮ್ಮವ್ವ ಸಂದಾಗ ನೋಡ್ಕೊ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸರಿ ಗೌಡ್ರೆ ಅಂತ ಹೇಳಿ ಶಿವರಾಮೇಗೌಡರು ಹೇಳಿದ್ದನ್ನು ಕಾರ ಹತ್ರ ನೆನೆಸ್ಕೊಂಡು ನಿಂತಿರ್ತಾನೆ ರಾಕೇಶ. ಅಲ್ಲಿಗೆ ಕಣ್ಮಣಿ ಬರ್ತಾಳೆ. ಮೇಡಮ್ ಅದು ಅಂತಿರ್ತಾನೆ ರಾಕೇಶ. ಗಾಡಿ ತೆಗಿ ಫಸ್ಟು ಅಂತ ಹೇಳ್ತಾಳೆ ಕಣ್ಮಣಿ. ಕಾರಲ್ಲಿ ಕಣ್ಮಣಿ ಮತ್ತು ರಾಕಿ ಬರ್ತಾರೆ. ರೋಡ್ ಸೈಡಲ್ಲಿ ಗಾಡಿ ನಿಲ್ಲಿಸಿ ಕಣ್ಮಣಿ ಮತ್ತು ರಾಕೇಶ ಮಾತಾಡ್ತಿರ್ತಾರೆ. ನನಗಂತ ಇರೋಳು ನಮ್ಮಮ್ಮ ಒಬ್ಬಳೇ ಮೇಡಮ್, ಅವಳನ್ನು ಕಳ್ಕೊಂಡ್ಬಿಟ್ಟಿದ್ದಿದ್ರೆ ನಾನು ಜೀವಂತವಾಗಿರ್ತಾ ಇರಲಿಲ್ಲ. ಇವತ್ತು ಕಾಪಾಡಿದ್ದು ಬರೀ ನಮ್ಮಮ್ಮನ ಜೀವ ಮಾತ್ರ ಅಲ್ಲ, ನನ್ನ ಜೀವನನೂ ಕೂಡ. ಇವತ್ತು ಈ ಜೀವಕ್ಕೆ ನೀವು ಕೊಟ್ಟಿರೋ ಭಿಕ್ಷೆ ಅಂತ ಅಂದರೂ ತಪ್ಪಾಗೋಕ್ಕಿಲ್ಲ. ನಮ್ಮ ಪಾಲಿಗೆ ದ್ಯಾವ್ರು ನೀವು ಅಂತ ರಾಕೇಶ ಹೇಳ್ತಿರ್ತಾನೆ. ನನ್ನ ದ್ಯಾವ್ರಲ್ಲ, ನಿಮ್ಮಲ್ಲಿ ಒಬ್ಳು ಆಟೆಯ. ನಾನು ನಿನ್ನ ಯಾವತ್ತೋ ನನ್ನವನು ಅಂತ ಒಪ್ಕೊಂಡಾಗೋದೆ.
ಅಂದ್ಮ್ಯಾಕೆ ನಿಮ್ಮ ಕಷ್ಟದಲ್ಲಿ ಕೈ ಹಿಡ್ದು ನಿಮ್ಮ ತಾಯಿನ ಕಾಪಾಡೋದು, ನೋವಲ್ಲಿ ನಿನ್ನ ಜೊತೆ ನಿಲ್ಲೋದು ಯಾವುದು ಸಹಾಯ ಅಲ್ಲ, ಕರ್ತವ್ಯ ಅಂತ ಕಣ್ಮಣಿ ಹೇಳ್ತಾಳೆ. ಮೇಡಮ್, ನಾನು ನಿಮ್ಮ ಮಟ್ಟಿಲಿ ಕೆಲಸ ಮಾಡೋ ಒಬ್ಬ ಡೈವರು. ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಮಟ್ಟಿಯವರು ಸಹಾಯ ಮಾಡಿರೋದನ್ನ ತೀರ್ಸೋಕ್ಕಾಗದೆ ನಿಮ್ಮ ಋಣದಲ್ಲಿ ಬದುಕ್ತಿರೋ ಒಬ್ಬ ಮನುಷ್ಯ. ದಿಟ ಹೇಳಬೇಕು ಅಂದರೆ ನಾನು ನಿಮ್ಮನ್ನು ದ್ಯಾವ್ರ ಥರ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಮೇಡಮ್, ನೀವು ನನ್ನ ಪಾಲಿಗೆ ದ್ಯಾವತೆ ಅಂತ ರಾಕೇಶ ಹೇಳ್ತಾನೆ. ಪ್ರತಿ ದೇವತೆಗೂ ಒಂದು ಜೋಡಿ ಇರ್ತೈತೆ ರಾಕಿ, ಆ ಜೋಡಿ ನೀನೆಯ ಅಂತಾಳೆ ಕಣ್ಮಣಿ. ದಯಮಾಡಿ ಹಂಗೆ ಹೇಳ್ಬೇಡಿ ಮೇಡಮ್, ಯಾವ ಪರಿಸ್ಥಿತಿ ಬಂದರೂ ನಿಮ್ಮ ಪ್ರೀತಿನ ನಾನು ಒಪ್ಕೊಳಕ್ಕಾಗಕ್ಕಿಲ್ಲ. ನೀವು ಮಾಡಿರೋ ಸಹಾಯಕ್ಕೆ ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡ್ತೀನಿ, ಆದರೆ ನಿಮ್ಮ ಸಂಗಾತಿ ಆಗೋ ಕನಸು ಕಾಣೋದಕ್ಕೆ ಸಾಧ್ಯ ಇಲ್ಲ ಮೇಡಮ್ ಅಂತ ರಾಕೇಶ ಹೇಳ್ತಿರ್ತಾನೆ. ಅದು ಕನಸಲ್ಲ, ಅದು ಯಾರ ನಿರ್ಧಾರ ಅಂತ ಕಣ್ಮಣಿ ಹೇಳ್ತಾಳೆ. ಇಲ್ಲ ಮೇಡಮ್, ಅದು ನಿಮ್ಮ ನಿರ್ಧಾರ. ನೋಡಿ, ದಯಮಾಡಿ ಈ ವಿಷಯದಲ್ಲಿ ನನ್ನ ಬಿಟ್ಬಿಡಿ, ಇದೇ ನನ್ನ ಕೊನೆ ಮಾತು ಅಂತ ರಾಕೇಶ ಹೇಳ್ತಾನೆ. ನೀನಿಲ್ಲ ಅಂದರೆ ನನಗೆ ಜೀವನನೇ ಬೇಕಾಗಿಲ್ಲ. ಇನ್ಯಾರೋ ಬಂದು ನನಗೆ ತಾಳಿ ಕಟ್ತಾರೆ ಅಂತಂದರೆ ನಾನು ಅದನ್ನು ಒಪ್ಪಕ್ಕಿಲ್ಲ ಅಂತಾಳೆ ಕಣ್ಮಣಿ. ಮೇಡಮ್, ನಿಮಗೋಸ್ಕರ ಅದ್ಭುತವಾದ ಜೀವನ ಕಾದಿದೆ ಅಂತ ರಾಕೇಶ ಹೇಳ್ತಾನೆ. ನೀನಿಲ್ಲ ಅಂದರೆ ಎಲ್ಲನೂ ಖಾಲಿನೇಯ, ನೀನಿಲ್ಲ ಅಂದರೆ ಬದುಕಿಗೆ ಅರ್ಥನೇ ಇಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಅದು ನಿಮ್ಮ ಭ್ರಮೆ ಮೇಡಮ್ ಅಂತ ರಾಕಿ ಹೇಳ್ತಾನೆ. ಇದೇ ನಿನ್ನ ಕೊನೆ ನಿರ್ಧಾರನಾ ಅಂತ ಕೇಳ್ತಾಳೆ ಕಣ್ಮಣಿ. ಕೊನೆ ಮೊದಲು ಎಲ್ಲನೂ ಅದೇ ಮೇಡಮ್, ಅದು ಬಿಟ್ಟು ಬೇರೆ ಯಾವ ಮಾತು ಇಲ್ಲ, ಉತ್ತರನೂ ಇಲ್ಲ ಅಂತಾನೆ ರಾಕೇಶ. ಎಷ್ಟೇ ಆದರೂ ನೀವು ನನಗೆ ಯಜಮಾನಿನೇ, ನಾನು ನಿಮ್ಗೆ ಸೇವಕನೇ. ನಿಮ್ಮನ್ನ ಶಾನೆ ಎತ್ತರದಲ್ಲಿ ನೋಡ್ತಾ ಇದ್ದೀನಿ ಮೇಡಮ್, ದಯಮಾಡಿ ನೀವು ಅಲ್ಲೇ ಇರಿ, ಕೆಳಗಿಳಿದು ಬರೋ ಪ್ರಯತ್ನ ಮಾಡಬೇಡಿ ಅಂತಾನೆ ರಾಕೇಶ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇದೇ ಮಾತಾ ಅಂತಾಳೆ ಕಣ್ಮಣಿ. ಹೌದು ಅಂತಾನೆ ರಾಕೇಶ. ಸರಿ, ನೀನಿಲ್ಲ ಅಂದರೆ ನನಗೆ ಜೀವನನೇ ಬೇಕಾಗಿಲ್ಲ ಅಂತ ಓಡೋಗ್ತಾಳೆ ಕಣ್ಮಣಿ. ಓಡೋಗಿ ಬಾವಿಗೆ ಬೀಳೋದಕ್ಕಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಹಿಡ್ಕೊಬಿಡ್ತಾನೆ ಕೈನ ರಾಕೇಶ. ಮೇಡಮ್, ಏನು ಮಾಡೋಕೆ ಹೊರಟಿದ್ದೀರಾ ಅಂತ ರಾಕೇಶ ಕೇಳ್ತಾನೆ. ಬಿಡು, ನನ್ನ ಕೈ ಬಿಡು, ನಾನು ಬದುಕಿರೋಕ್ಕಿಲ್ಲ, ಸಾಯ್ತೀನಿ ನಾನು, ಬಿಡು ರಾಕಿ ಬಿಡು ಅಂತಿರ್ತಾಳೆ ಮಣಿ. ರಾಕೇಶ ಕೋಪದಿಂದ ಮಣಿ ಅಂತ ಕೂಗ್ತಾನೆ. ನಿನಗೇನಾದರೂ ಆದರೆ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ಯಾ ಮಣಿ? ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನನ್ನ ಯಾಕೆ ಹಿಂಗೆ ಸತಾಯಿಸ್ತಾ ಇದೆಯಾ ರಾಕಿ ಅಂತಾಳೆ ಕಣ್ಮಣಿ. ನನ್ನ ಪರಿಸ್ಥಿತಿ ಹಂಗದೆ, ಏನು ಮಾಡಲಿ? ನಮ್ಮ ಅವನಿಗೆ ಹುಷಾರಿಲ್ಲ ಅಂದರೂ ನಿಮ್ಮ ಮುಂದ್ಗುಟ್ಟೆನೇ ಕೈ ಚಾಚಬೇಕಾಗಿರೋ ನಾನು, ಅರೆ ನೀನು ಅಂತಿರ್ತಾನೆ ರಾಕೇಶ. ನೋಡು ರಾಕಿ, ಇಬ್ಬರೂ ಒಂದಾಗಕ್ಕೆ ಬೇಕಾಗಿರೋದು ಅಂತಸ್ತಲ್ಲ, ಭಾವನೆ. ಪ್ರೀತಿಗೆ ಬೇಕಾಗಿರೋದು ದುಡ್ಡು ಆಸ್ತಿ ಅಲ್ಲ. ನಮ್ಮಿಬ್ಬರು ಮನಸ್ಸು ಒಂದಾಗಿರ್ಬೇಕಾದ್ರೆ ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಇದೆಯಾ ರಾಕಿ? ನಮ್ಮ ಅಪ್ಪನ ತಾವ ಮಾತಾಡಿ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನೋಡು, ನನ್ನ ಕುತ್ತಿಗೆಗೆ 3 ಗಂಟು ಅಂತ ಹಾಕಿದ್ರೆ ಅದು ನೀನೇ ಆಗಿರಬೇಕು ರಾಕಿ, ಇಲ್ಲದೆ ಹೋದರೆ ಅದು ನನಗೆ ತಾಳಿ ಆಗಿರೋಕ್ಕಿಲ್ಲ, ಕುಣಿಕೆ ಆಗಿರ್ತೈತೆ. ಲವ್ ಯು ರಾಕಿ ಅಂತ ಹೇಳಿ ತಬ್ಕೊಂತಾಳೆ ರಾಕಿನ ಕಣ್ಮಣಿ. ಇನ್ನಂದರೆ ನನಗೂ ಇಷ್ಟನೇ ಮಣಿ, ಆದರೆ ಅಂತ ರಾಕೇಶ ಹೇಳ್ತಿರ್ತಾನೆ. ಮುಂದಿಂದು ನಾನು ನೋಡ್ಕೊತೀನಿ, ಜೀವನ ಅಂತ ಇದ್ದರೆ ಅದು ನಿನ್ನ ಜೊತೆ ಮಾತ್ರ. ಮತ್ತೆ ಕಾರ್ ಹತ್ರಕ್ಕೆ ಬಂದು ಕಣ್ಮಣಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರೋ ಗಿಫ್ಟನ್ನ ತಗೊಬಂದು ಕಾರಲ್ಲಿ ಇರೋದ್ರನ್ನ ಹಾಕ್ತಾನೆ ಕೈಗೆ ರಾಕಿ. ತುಂಬ ಖುಷಿಯಾಗಿರ್ತಾರೆ ಇಬ್ರೂ. ಇತ್ತ ಮೋಹನ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಕೊತ್ತಂಬರಿ ಸೊಪ್ಪು ಬಿಡಿಸ್ತಾ ಇರ್ತಾಳೆ. ಈ ಚಂಪಾ ಎತ್ತೋ ಹೊರಟೋದ್ಲು ಅಂತ ಅನ್ಕೊತಿರ್ತಾಳೆ ಮೋಹನ. ಅಲ್ಲಿಗೆ ಈಶ್ವರಿ ಮತ್ತು ಚಿತ್ರ ಬರ್ತಾರೆ. ಅಕ್ಕ, ಅದು ಸರಿ, ನಾಳೆ ಗಂಡಿನ ಮನೆಯವರು ಬರ್ತಾ ಇರೋ ವಿಚಾರನ ಕಣ್ಮಣಿಗೆ ಹೇಳಿದ್ರಾ ಅಂತ ಕೇಳ್ತಾಳೆ ಈಶ್ವರಿ. ಅಯ್ಯೋ, ಈ ಗಡಿಬಿಡಿಯಲ್ಲಿ ನಾನು ಅವಳಿಗೆ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೀನಿ ನೋಡು ಅಂತಾಳೆ ಮೋಹನ. ಅಲ್ಲ ಕಣಕ್ಕ, ಮುಖ್ಯವಾಗಿ ಅವಳಿಗೆ ತಾನೇ ಹೇಳಬೇಕು. ಹೆಣ್ಮಕ್ಳಿಗೆ ಗಂಡು ಬರ್ತದೆ ಅಂದರೆ ಅವ್ರದ್ದೇ ಆದ ಸಂಭ್ರಮ ಸಡಗರ ಎಲ್ಲ ಇರ್ತದೆ. ಆಮೇಲೆ ಹೆಂಗೆ ಬೇಕೋ ಹಂಗೆ ಸಿದ್ಧ ಆಗಾಗತ್ತದೆ. ಅದು ಬಿಟ್ಬಿಟ್ಟು ನಾವು ದಿಢೀರ್ ಅಂತ ಹೇಳಿದ್ರೆ ಗಾಬರಿ ಮಾಡ್ಕೊಳಕ್ಕಾಗಿಲ್ವಾ ಅಂತ ಈಶ್ವರಿ ಹೇಳ್ತಾಳೆ. ನೀನು ಹೇಳೋದು ದಿಟನೆಯ, ಆದರೆ ಏನು ಮಾಡೋದು, ಹೇಳ್ಬೇಕಂತಲೇ ಹೋದೆ, ಆದರೆ ಆ ಟೈಮ್ಗೆ ಯಾವುದೋ ಒಂದು ಫೋನ್ ಬಂತು, ಮರ್ತೋಗ್ಬಿಟ್ಟೆ ಅಂತ ಮೋಹನ ಹೇಳ್ತಾಳೆ. ಅದಕ್ಕೇನಂತವ, ಅವಳು ಉಟ್ಕೊಂಡ್ಲೆ ಅಂದ್ಬಿಟ್ಟು ನಾಳೆಗೆ ಸೀರೆ ತಂದಿದ್ದೀವಲ್ಲ ಅದನ್ನು ಕೊಟ್ಬಿಟ್ಟು ಅವಳಿಗೆ ಹೇಳೋಣ ಬಿಡು ಅಂತ ಚಿತ್ರ ಹೇಳ್ತಾಳೆ. ಓ, ಹೊಸ ಸೀರೆ ತಂದ್ರ ಅಂತ ಮೋಹನ ಕೇಳ್ತಾಳೆ. ಹ್ಞೂ ಅಕ್ಕ, ಹೆಂಗದೆ ಅಂತ ನೋಡು, ನಮ್ಮ ಕಣ್ಮಣಿಗೆ ಸಂದ ಕಾಣಿಸ್ತೈತೋ ಇಲ್ಲ ಅಂತ ಹೊಸಿ ನೋಡು ಅಂತ ಸೀರೆ ಕೊಡ್ತಾರೆ ಈಶ್ವರಿ. ನೀವು ತಂದಿದ್ದೀರಾ ಅಂದ್ಮೇಕೆ ಅದು ಸಂದಾಗಿರ್ತೈತೆ ಬಿಡಿ ಅಂತ ಮೋಹನ ಹೇಳ್ತಾಳೆ. ಸರಿ, ಮತ್ತೆ ಈಗಲೇ ಕೊಟ್ಬಿಟ್ಟು ವಿಷಯ ಹೇಳೋದೆ ಅಂತ ಚಿತ್ರ ಹೇಳ್ತಾಳೆ. ಅವಳು ಆಗಲೇ ಮಲಗಿರ್ಬೇಕು ಚಿತ್ರ, ಉತ್ತಾರಕ್ಕೆ ಒತ್ತನಂತೆ ಕೊಟ್ಬಿಟ್ಟು ಹೇಳಿದ್ರೆ ಆಯಿತು, ಈಗ ಇದನ್ನು ತಗೊಂಡೋಗಿ ಮಡಗ್ಬಿಡು ಅಂತ ಮೋಹನ ಹೇಳ್ತಾಳೆ. ಸರಿ ಅಕ್ಕ ಅಂತೇಳಿ ಈ ಚಿತ್ರನೂ ಈಶ್ವರಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಕಣ್ಮಣಿ ರಾಕಿಗೆ ಫೋನ್ ಮಾಡ್ತಾ ಇರ್ತಾಳೆ. ಇತ್ತ ರಾಕಿ ಸುತ್ತಮುತ್ತ ಎಲ್ಲ ನೋಡ್ಬಿಟ್ಟು ಫೋನ್ ಕಾಲ್ನ ಅಟೆಂಡ್ ಮಾಡ್ತಾನೆ. ಅಲೋ ಹೇಳಿ ಮೇಡಮ್ ಅಂತಾನೆ. ಅಲ್ಲಿಗೆ ಬಂದು ಕೊಂದಾಗ್ಬಿಡ್ತೀನಿ, ಯಾರಾದರೂ ಇದ್ದರೆ ಅಷ್ಟೇ ಮೇಡಮ್ ಅಂತ ಕರಿ ಅಂತ ಹೇಳಿದ್ದು ಅಂತ ಕಣ್ಮಣಿ ಹೇಳ್ತಾಳೆ. ಸರಿ ಮಣಿ ಅಂತಾನೆ ರಾಕೇಶ. ಇದು ಬೇಕಾಗಿರೋದು. ಸರಿ, ಎಲ್ಲಿದೆಯಾ ಅಂತ ಕೇಳ್ತಾಳೆ ಕಣ್ಮಣಿ. ನಮಗೆ ಕೊಟ್ಟಿರೋ ಮನೆಗೆ ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ನಿನ್ನ ಕಾಲ್ ಬಂತು, ಮಾತಾಡೋಣ ಅಂತ ಸೈಡಿಗೆ ಬಂದೆ ಅಂತ ರಾಕೇಶ ಹೇಳ್ತಾನೆ. ಮಲಿಕೊಳ್ಳೋಕ್ಕೂ ಮುಂಚೆ ಗುಡ್ ನೈಟ್ ಹೇಳಬೇಕು ಅಂತ ಜವಾಬ್ದಾರಿ ಇಲ್ವಾ ನಿಂಗೆ ಅಂತ ಕಣ್ಮಣಿ ಹೇಳ್ತಾಳೆ. ಸಾರಿ, ಗುಡ್ ನೈಟ್ ಅಂತಾನೆ ರಾಕೇಶ. ಕೊಂದಾಕ್ಬಿಡ್ತೀನಿ, ಗುಡ್ ನೈಟ್ ಹೇಳೋದು ಫೋನಲ್ಲ, ಅಲ್ಲಿಗೆ ಬರ್ತೀನಿರೋ ಅಂತ ಕಣ್ಮಣಿ ಹೇಳ್ತಾಳೆ. ಏನು ತಮಾಷೆ ಮಾಡ್ತಾ ಇದೀಯಾ, ಆ ಕೆಲಸ ಮಾತ್ರ ಮಾಡಬೇಡ
ಯಾರ ಕಣ್ಣಿಗಾದ್ರೂ ಬಿದ್ದರೆ ಶಾನೆ ಕಷ್ಟ ಆಗುತ್ತದೆ ಅಂತ ರಾಕೇಶ್ ಹೇಳ್ತಾನೆ. ಹಂಗೆಲ್ಲ ಏನೂ ಆಗೋಕ್ಕಿಲ್ಲ, ಎಲ್ಲರೂ ಮಲ್ಗವ್ರೆ ಕಣಂತೆ, ನಾನು ಬರ್ತಾ ಇದ್ದೀನಿ ಸುಮ್ಕೆ ಇರೋ ಅಂತ ಫೋನ್ ಕಟ್ ಮಾಡಿ ಬರ್ತಾಳೆ ಕಣ್ಮಣಿ ರಾಕೇಶ್ ಹತ್ರಗೆ. ಇತ್ತ ರಾಕೇಶ ಇವಳಿಗೆ ಯಾರಾದರೂ ನೋಡ್ತಾರೆ ಅನ್ನೋ ಭಯನೇ ಇಲ್ವಲ್ಲ, ಸಿಕ್ಕಾಕೊಂಡ್ರೆ ಏನು ಕತೆ, ಹೆಂಗಪ್ಪ ಅರ್ಥ ಮಾಡಿಸ್ಲಿ ಇವಳಿಗೆ ಅಂತ ಅಂದ್ಕೊಂಡು ಹೋಗ್ತಾನೆ ರಾಕೇಶ. ಇತ್ತ ಕಣ್ಮಣಿ ಹೋಗೋದನ್ನ ಕಿಟಕಿಯಲ್ಲಿ ನೋಡ್ತಾಳೆ. ನೆರಳು ಥರ ಯಾರು ಅಂತ ಕನ್ಫರ್ಮ್ ಆಗಿ ಗೊತ್ತಿರಲ್ಲ. ವಿನಂತಿ ನೋಡ್ತಾಳೆ. ಹೊರಗಡೆ ಬಂದು ಏನೋ ನಾನು ಗುಡ್ ನೈಟ್ ಹೇಳೋದಕ್ಕೆ ನಾನೇ ಬರಬೇಕಾ ಕತ್ತನ ಪಟ್ಟೆ ಹಿಡ್ಕೊಂತಾಳೆ ಕಣ್ಮಣಿ. ನಾಳೆಯಿಂದ ಹೇಳ್ತೀನಿ, ಇವತ್ತಿಗೆ ಗುಡ್ ನೈಟ್ ಅಂತ ಹೇಳ್ತಾನೆ ರಾಕೇಶ. ಗುಡ್ ನೈಟ್ ಹೇಳೋದು ಹಿಂಗಲ್ಲ ತಂಬಿಟ್ಟು ಅಂತಾಳೆ ಕಣ್ಮಣಿ. ಮತ್ತಿನ್ನೆಂಗೆ ಉಪ್ಪಿಟ್ಟು ಅಂತ ರಾಕೇಶ ಹೇಳ್ತಾನೆ. ಹೆಂಗೆ ಅಂದರೆ ತುಟಿಯಿಂದ ಹತ್ರ ಬಂದು ಕೆನ್ನೆಗೆ ಹಿಂಗೆ ಮುತ್ಕೊಟ್ಟು ಹೇಳ್ತಾ ಮುತ್ಕೊಡೋದಕ್ಕಂತ ಹೋಗ್ತಾಳೆ ರಾಕೇಶನ್ಗೆ ಕಣ್ಮಣಿ. ಏಯಪ್ಪ ನನಗೆ ಶಾನೆ ಭಯ ಆಯ್ತೈತೆ ಅಂತ ರಾಕೇಶ ಹೇಳ್ತಾನೆ. ಒಂದು ಮುತ್ತು ಕೊಟ್ರೆ ಭಯ ಎದ್ದು ಬಿದ್ದು ಓಡತ್ತದೆ, ಏನೂ ಆಗೋಕ್ಕಿಲ್ಲ ತಂಬಿಟ್ಟು, ಒಂದೇ ಒಂದು ಮುತ್ತು ಅಂತ ಕೊಡೋದಕ್ಕಂತ ಹೋಗ್ತಾಳೆ ಕಣ್ಮಣಿ. ಅಷ್ಟೊತ್ತಿಗೆ ರಾಕಿ ಅಣ್ಣ ಅಂತ ವಿದ್ಯಾ ಬರ್ತಾಳೆ. ರಾಕಿ ಇನ್ನೂ ಮತ್ತೆ ಕಣ್ಮಣಿ ಗಾಬರಿ ಆಗ್ತಾರೆ ವಿದ್ಯಾನ್ ನೋಡಿ. ಅಲ್ಲಿಗೆ ವಿನಂತಿ ಇನ್ನೂ ಸಾವಿತ್ರಿ ಬರ್ತಾ ಇರ್ತಾರೆ. ಇತ್ತ ಅಲ್ಲಿ ಯಾರೋ ಬರ್ತಾವ್ರೆ ಕುತ್ಕೊಳ್ಳಿ ಅಂತ ಕುಂಡ್ರಿಸ್ತಾಳೆ. ಅಲ್ಲಿ ಮರೆಯಾಗಿರ್ತೈತೆ ರಿಂಗೂಸು. ಸಾವಿತ್ರಿನೂ ವಿನಂತಿ ಬರ್ತಾರೆ ಅಲ್ಲಿಗೆ. ಹಂಗೆ ಸೇರ್ಕೊಂಡು ಮರೆಯಾಗ್ತಾರೆ ಕಣ್ಮಣಿ ಇನ್ನೂ ರಾಕೇಶ. ಇತ್ತ ವಿನಂತಿ ಅತ್ತ ಇತ್ತ ಸಾವಿತ್ರಿನೂ ಅತ್ತ ಇತ್ತ ಹುಡುಕ್ತಾ ಇರ್ತಾರೆ. ಲೇ ಇಲ್ಲೇನೆ ಮಾಡ್ತಾ ಇದೀಯಾ ಅಂತಾಳೆ ಸಾವಿತ್ರಿ. ಓದ್ತಾ ಇರೋದು ಕಾಣಿಸ್ತಿಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಯಾಕೆ ಓದೋಕ್ಕೆ ಅಟ್ಟಿಯಲ್ಲಿ ಜಾಗಲ್ವೇ ಅಂತ ಸಾವಿತ್ರಿ ಕೇಳ್ತಾಳೆ. ನಾನೇನಾದರೂ ಓದೋಕ್ಕೆ ಲೈಟ್ ಹಾಕ್ಕೊಂಡ್ರೆ ಮಲ್ಗಿರೋರು ಸುಮ್ಮನೆ ಇರೋಕ್ಕಿಲ್ಲ ಅಂತ ಗೊತ್ತಾಗೋದಿಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಅದು ಸರಿ, ಅಟ್ಟಿ ಒಳಗಡೆ ಬಂದಿದ್ದಲ್ಲ ನೀನೇನೆ ಅದು ಅಂತ ವಿನಂತಿ ಕೇಳ್ತಾಳೆ. ಹೌದು ನಾನೇ, ಯಾಕೆ ಅಂತ ವಿದ್ಯೆ ಕೇಳ್ತಾಳೆ. ನಮ್ಮನೆ ಒಳಗೆ ನೀನು ಯಾಕೆ ಬಂದಿದ್ದೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲ, ನಾನು ಯಾಕೆ ಬಂದಿದ್ದೆ, ಯಾಕೆ ಹೋದೆ ಅಂತ ನಿಮ್ಮ ಹತ್ರ ಏನಾದರೂ ಹೇಳು ಅಂತ ಕೋರ್ಟ್ ಹೇಳಿತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.